ಚುನಾವಣಾ ಪ್ರಚಾರದಲ್ಲಿ ಒಂದು ಗಂಭೀರವಾದಂಥ ಮಾತನ್ನು ಹೇಳಿದ್ರು. ಈ ಸರ್ಕಾರ ತೆಗೆಯೋ ತನಕ ನಾನು ಸುಮ್ಮನೆ ಇರಲ್ಲ ಅಂತ. ಅಂದರೆ ಅವರ ಗುರಿ ಸರಿಯಾಗಿದೆ ಅಥವಾ ಗುರಿ ನೇರವಾಗಿದೆ ಅನ್ನುವಂಥದ್ದು ಒಂದು ಸಂದೇಶ ರವಾನೆ ಮಾಡಿದ್ರು. ಸರ್ಕಾರ ಇರೋ ತನಕ ಅಥವಾ ಸರ್ಕಾರ ತೆಗೆಯೋ ತನಕ ನಾನು ಸುಮ್ಮನೆ ಇರಲ್ಲ ಅಂದರು. ನೋಡಿ ಸರ್, ಕಾಂಗ್ರೆಸ್ ಸರ್ಕಾರ 136 ಜನ ಶಾಸಕರಿದ್ದರು. ಈಗ 3 ಆ್ಯಡ್ ಆಗಿದ್ದಾರೆ, 139 ಜನ ಶಾಸಕರಿದ್ದಾರೆ. ದೇವೇಗೌಡರು ಹೆಂಗೆ ತೆಗಿತಾರೆ? ಅವ್ರಿಗೆ ಯಾವ್ದಾದ್ರು ವಾಮ ಮಾರ್ಗ ಹುಡುಕ್ಬೇಕಷ್ಟೆ. ಇವತ್ತೊಂದು ಸುಭದ್ರವಾದಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಯಾಕೆ ತೆಗಿತಾರೆ ಅಂದರೆ ಈ ಜನಗಳಿಗೆ ಮಿಸ್ಗೈಡ್ ಮಾಡೋದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ದೇವೇಗೌಡರು ಅವರ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರು. ಅದಕ್ಕೆ ಜನ ಗೌರವ ಕೊಡಲಿಲ್ಲ, ಸೊಪ್ಪಾಕಲಿಲ್ಲ. ದೇವೇಗೌಡರ ಶಕ್ತಿ ಬಗ್ಗೆ ಕೂಡ ಮಾತನಾಡಿದ್ರಿ. ಅವರ ಶಕ್ತಿ, ಸಾಮರ್ಥ್ಯ ಇದೆಲ್ಲವೂ ಕೂಡ ಚರ್ಚೆ ಆಯಿತು. ನಿಮ್ಮ ಹೇಳಿಕೆನ ಮೊದಲಿಂದ ನೋಡ್ಬೋಣ. ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೊಳ್ಳಿರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೊಳ್ಳಿರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಈ ಮಾತಿನ ಅರ್ಥ ಏನು? ಎರಡೂ ಹೇಳ್ತೀರಾ ನೀವು. ನನಗೆ ಒಂದ್ ಕಡೆಗೆ ದೇವೇಗೌಡರ ಶಕ್ತಿ ಕುಂದ್ಬಿಟ್ಟಿದೆ ಅಂತ ಚುನಾವಣೆ ಆದ್ಮೇಲೆ ಹೇಳಿದ್ರಿ, ಇನ್ನೊಂದ್ ಕಡೆಗೆ ದೈತ್ಯ ಶಕ್ತಿ ಅಂತ ಹೇಳಿದ್ರಿ. ಏನಂದ್ರೆ ದೇವೇಗೌಡರು ಒಂದು ಕಾಲದಲ್ಲಿ ದೈತ್ಯ ಶಕ್ತಿ. ಅವರ ನಿಜವಾದಂಥ ಕಾಳಜಿ ಜನಪರವಾಗಿ ಇಲ್ಲದೆ ಇರೋದ್ರಿಂದ ಅವರ ಆ ಶಕ್ತಿ ಇವತ್ತು ಕುಂದೋಗಿದೆ ಸರ್. ನೋಡಿ ಸರ್, ಒಂದು ಕುಟುಂಬ ಅಂದಮೇಲೆ ವಯಸ್ಸಾದಂಥ ತಂದೆ ತಾಯಿಗಳು ವಯಸ್ಸಾದ ಮೇಲೆ ಮಕ್ಕಳು ಅಧಿಕಾರ ಕಿತ್ಕೋತಾರೆ. ಪ್ರಾಯಿಗೆ ಬಂದ ಮಕ್ಕಳು ಅಪ್ಪ ನಿನ್ನ ಕೈಲಿ ಕೆಲಸ ಆಗಲ್ಲ ಕೊಡು ನಾನು ಅಂತ ಅಧಿಕಾರ ಕಿತ್ಕೋತಾರೆ. ಅದೇ ದೇವೇಗೌಡರು ಒಂದು ಜನಾಂಗದ ಒಂದು ಸಮುದಾಯದ ಲೀಡರ್ಶಿಪ್ನ ವಹಿಸ್ಕೊಂಡು ಭಾಳ ವರ್ಷಗಳಿಂದ ಆ ಜನಾಂಗದ 16 ನಾಯಕರನ್ನು ಮುಗಿಸಿದ್ರು. ಅವರು ಕುಮಾರಸ್ವಾಮಿಯವರು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನನ್ನಂಥ ನಾಯಕರುಗಳನ್ನು ಮುಗಿಸೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಸೊ ತಂದೆ ಮಗಂದು ಒಂದೇ ಗುರಿ ಅಂತ ಅಂದರೆ ಒಕ್ಕಲಿಗರ ಸಮುದಾಯದಲ್ಲಿ ಯಾರೂ ಒಬ್ಬ ಪ್ರತಿಭಾನ್ವಿತ ಪ್ರಬಲ ನಾಯಕ ಬೆಳಿಬಾರ್ದು. ಅದು ಡಿ.ಕೆ. ಶಿವಕುಮಾರ್ ಆಗ್ಬೋದು, ನಾನಾಗ್ಬೋದು, ಚಲುವರಾಯ ಸ್ವಾಮಿಯವರು ಆಗ್ಬೋದು, ಭಾಳ ಜನ ಇದ್ದಾರೆ ಲೀಸ್ಟ್ ಹೇಳಿದ್ರೆ. ಇವತ್ತು ಅದೇ ದಮನಕಾರಿ ನೀತಿ ತಂದೆ ಮಗನಿಂದ ನಡೀತಾ ಇದೆ. ಈ ಹಿಂದೆನೂ ಕೂಡ ದೊಡ್ಡ ಲಿಸ್ಟೇ ಇದೆ, ಹಳೆ ಲಿಸ್ಟು, ದೇವೇಗೌಡರು ಯಾರ್ಯಾರನ್ನ ಮುಗಿಸಿದ್ರು ರಾಜಕಾರಣದಲ್ಲಿ ಅಂತೇಳಿ. ಹಾಗಾಗಿ ನಾನು ಹೇಳೋದೇನೆಂದರೆ ಇವರ ರಾಜಕೀಯ ದೇವೋದ್ದೇಶಗಳು ಏನಿದೆಯಲ್ಲ, ಇದು ಈ ಸಮುದಾಯದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಒಂದು ಚುನಾವಣೆಯ ಸೋಲು ಅವರ ಸಾಮರ್ಥ್ಯವನ್ನು ನಿರ್ಧಾರ ಮಾಡಿಬಿಡುತ್ತಾ ಸರ್? ಅನೇಕ ಚುನಾವಣೆಗಳನ್ನು ನೋಡಿದ್ದಾರೆ, ಹಲವಾರು ಚುನಾವಣೆಗಳನ್ನು ದೇವೇಗೌಡರು ನೋಡಿದ್ದಾರೆ. ಅವರ ಸಾಮರ್ಥ್ಯ ಆಗಾಗ ಟೆಸ್ಟ್ ಆಗ್ತಾನೆ ಇದೆ, ಆವಾಗ ಅವರಿಗೆ ಅಗ್ನಿ ಪರೀಕ್ಷೆ ಬರ್ತಾ ಇದೆ. ಅಂತ ಒಬ್ಬ ನಾಯಕರನ್ನ ದೇವೇಗೌಡರು ಇವತ್ತು ಪ್ರಧಾನಿ ಆಯ್ದವರು, ಮತ್ತೆ ಅವ್ರದೇ ಆದಂತ ಒಂದು ಶಕ್ತಿ ಇದೆ. ಒಂದು ಚುನಾವಣೆ ಸೋಲು ಅವರ ಸಾಮರ್ಥ್ಯವನ್ನು ಒಂದು ಚುನಾವಣೆ ಸೋಲಲ್ಲ ಸರ್. ಈಗ ಮೊನ್ನೆ ಅಸೆಂಬ್ಲಿನಲ್ಲಿ ಅವರಿಗೆ 19 ಸೀಟ್ ಬರುತ್ತೆ. ಸೊ ಅವ್ರದ್ದು ಪಾಪ್ಯುಲಾರಿಟಿ ಡಿಕ್ರೀಸ್ ಆಗ್ತಾ ಇದೆ. ಮತ್ತು ಅವ್ರ ಪಾರ್ಟಿನಲ್ಲಿ ಬೇರೆ ಯಾವ ಸಮುದಾಯನೂ ಇಲ್ಲ. ಅವ್ರಿಗೆ ಏಕಾಂಗಿ, ಅವ್ರ ತಲೆ ಮುಸ್ಲಿಂ ಸಮುದಾಯ ಇತ್ತು, ಆ CM ಇಬ್ರಾಹಿಮನ್ನ ಆಚೆ ಹಾಕಿದ್ರು. ಸಣ್ಣ ಪುಟ್ಟ ಸಮುದಾಯ ಏನೇನು ಅಲ್ಲಿ ಪೊಲಿಟಿಕಲ್ ಈಕ್ವೇಷನ್ ಆಗಬೇಕಲ್ಲ. ಸಿದ್ದರಾಮಯ್ಯನವ್ರು ಒಂದು ಕಾಲದಲ್ಲಿ ಜೊತೆಲಿದ್ದರು, ಅವ್ರು ಆಚೆ ಹೋದರು. ದೇವೇಗೌಡರು ಬರೀ ಒಕ್ಕಲಿಗ ಮತ ಬ್ಯಾಂಕ್ ಜೊತೆಯಲ್ಲಿ ಮಾತ್ರ ಇದ್ದಾರೆ ಹೊರತು ಇವತ್ತು ಅದರಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಇವತ್ತು ಬೇರೆಯವ್ರಿಗೆ ಹಂಚೋಗಿದೆ. ಇವಾಗ ಉದಾಹರಣೆ ಉಪಚುನಾವಣೆಯಲ್ಲಿ ನನಗೆ ಒಕ್ಕಲಿಗರು ಅವ್ರಿಗಿಂತ ಹೆಚ್ಚಿಗೆ ಮತ ಹಾಕಿದ್ದಾರೆ. ಹಾಗಾಗಿ ಅವ್ರ ಜೊತೆಲಿ ಯಾವುದೇ ಪೊಲಿಟಿಕಲ್ ಈಕ್ವೇಷನ್ನು ಸರಿ ಇಲ್ಲದೆ ಇರೋದ್ರಿಂದ ದಿನೇ ಆ ಪಕ್ಷ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಥರ ದಿನೇ ಕ್ಷೀಣಿಸ್ತಾ ಇದೆ. ಯಾವುದೇ ಚುನಾವಣೆ ಗೆಲ್ತಾ ಇಲ್ಲ. ಇತ್ತೀಚಿನ ಎಲ್ಲ ಅಂಕಿಅಂಶಗಳು ನೋಡಿ, ಈಗ ಲೋಕಸಭಾ ಚುನಾವಣೆ ತೆಗೆದುಕೊಳ್ಳೋಣ. ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿ ಮಾಡಿ, ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡು ಚಾಣಾಕ್ಷ ದಾಳ. ಅದು ಪಕ್ಷ ಉಳಿಯತ್ತೋ ಬಿಡತ್ತೋ ಸೆಕೆಂಡ್ರಿ, ಆದರೆ ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೂಡ ಅದರಿಂದ ಲಾಭ ಆಯಿತು. ಚಾಣಾಕ್ಷ ದಾಳ ಮಾಡ್ದೋನೆ ನಾನು ಸ್ವಾಮಿ, ನಾನೇ ಅದಕ್ಕೆ ಮಂತ್ರಿ, ಮೂಲ ಮಂತ್ರ ನಾನೇ ಹೋಗಿ ಅವ್ರು ತಾಜ್ ವೆಸ್ಟ್ ಎಂಡಲ್ಲಿ ಕುಂತಿದ್ದಾಗ ಇವರೆಲ್ಲರನ್ನೂ ಕರ್ಕೊಂಡೋಗಿ ಸಂಘದವ್ರು ಕರ್ಕೊಂಡೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ದೋ ನಾನು. ಅದಕ್ಕೆ ಪ್ಲ್ಯಾನ್ ಕೊಟ್ಟೋದೆ ನಾನು ಹೇಳೋದು. ಹಾಗಿಲ್ಲದೆ ಹೋದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಪಾರ್ಲಿಮೆಂಟ್ಗೆ BJPಗೆ ಎಡ್ಜಿತ್ತು, BJP ಪರವಾದಂಥ ಜನಾಭಿಪ್ರಾಯ ಇತ್ತು. ಇವರಿಂದ ಇವ್ರಿಗೆ ಲಾಭ ಆದದ್ದು. ಈಗ ಸೆಂಟ್ರಲ್ ಮಂತ್ರಿ ಆದರು, 2 ಸೀಟ್ ಗೆದ್ದುಬಿಟ್ಟು. ಈಗ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದದ್ರಿಂದ ಇವ್ರಿಗೆ ಆ್ಯಡೆಡ್ ಅಡ್ವಾಂಟೇಜ್ ಆಯ್ತು ಇವರಿಗೆ. ಹಾಗಾಗಿ ಸರ್, ಇವರಿಗೆ ರಾಷ್ಟ್ರೀಯ ಪಕ್ಷಗಳ ಆಸರೆಯಿಂದ ಇವರು ಅಲ್ಲೋ ಇಲ್ಲೋ ಬದುಕೊಂಡು ಬರ್ತಾ ಇದ್ದಾರೆ ಹೊರತು ಒಂದು ಸಾರಿ ಕಾಂಗ್ರೆಸ್ ಇರ್ಬೋದು, ಒಂದು ಸಾರಿ BJP ಇರ್ಬೋದು, ಸ್ವಂತ ಶಕ್ತಿ ಮೇಲೆ ಇವರು ಯಾವತ್ತೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಪದೇ ಒಕ್ಕಲಿಗ ಸಮುದಾಯ ಇವರನ್ನು ಬಿಡಬೇಕು. ಇವರಲ್ಲಿ ಸ್ವಾರ್ಥ ತುಂಬಿದೆ. ಇವರು ಸಾರ್ವಜನಿಕ ಬದುಕಿನಲ್ಲಿ ಸಮುದಾಯಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗಲ್ಲ. ತಾವು ಯಾವುದಾದ್ರು ಬೇರೆ ರಾಷ್ಟ್ರೀಯ ಪಕ್ಷಗಳ ಬೇರೆ ಪಕ್ಷಗಳ ಜೊತೆ ನಾವು ಹೋಗಬೇಕಾಗ್ತದೆ. ಇವ್ರು ನೆಮ್ಕೊಂಡಿದ್ರೆ ಸಮಾಜದ ಉದ್ಧಾರ ಆಗಲ್ಲ. ಇದರ ಜೊತೆಗೆ